ನಮಸ್ಕಾರ. ಜೋ ಸೈಮನ್ ನಿರ್ದೇಶಕರು, ಕನ್ನಡ ಚಿತ್ರರಂಗ ಕಂಡಂತಹ ಒಬ್ಬ ವಿಶೇಷವಾದ ಹಾಗೆಯೇ ತುಂಬ ಸ್ಪೀಡ್ ಇರುವಂತಹ ನಿರ್ದೇಶಕರು. ಸೊ ಇವರ ಒಂದು 100 ಸಿನಿಮಾಗಳಿಗೆ ವಿವಿಧ ವಿಭಾಗದಲ್ಲಿ ಅಥವಾ ಎಲ್ಲ ಥರದ ಜವಾಬ್ದಾರಿಗಳನ್ನು ಹೊತ್ಕೊಂಡು ಮಾಡಿದಂಥ ವಿಶೇಷವಾದ ನಿರ್ದೇಶಕರು. ಹೃದಯಾಘಾತದಿಂದ ಇವರು ನಿಧನರಾಗಿರುವಂಥದ್ದು. ಫಿಲ್ಮ್ ಚೇಂಬರ್ಗೆ ಹೋದಾಗಲೇ ಇವರಿಗೆ ಹೃದಯಾಘಾತ ಆಗಿರುವಂಥದ್ದು. ಮಲ್ಯ ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಕೂಡ ಸೊ ಅವ್ರು ಉಳಿಲಿಲ್ಲ. ಇವ್ರ ಬಗ್ಗೆ ಹೇಳುವಂಥದ್ದು ಏನಪ್ಪ ಅಂತಂದರೆ, ತುಂಬ ವಿಶೇಷವಾದ ನಿರ್ದೇಶಕರಂತ ಈಗಾಗಲೇ ಹೇಳಿರುವಂಥದ್ದು. ಸಾಹಸ ಸಿಂಹ ವಿಷ್ಣುವರ್ಧನ್. ಈ ಒಂದು ಸಾಹಸ ಸಿಂಹ ಅನ್ನುವಂಥ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರಿಗೆ ಇವರು ಡೈರೆಕ್ಷನ್ ಮಾಡಿದರು. ಸೊ ಈ ಥರದ ಹೆಸರು ಈ ಸಿನಿಮಾ ಬಂದಾದಮೇಲೆ ವಿಷ್ಣುವರ್ಧನ್ ಬಂತು ಅನ್ನುವಂಥದ್ದು. ಹಾಗೆಯೇ ಸಿಂಹ ಜೋಡಿ ಜೊತೆಗೆ ಅಂಬರೀಷ್ ಅವ್ರ ಜೊತೆಗೆ ಮಾಡಿರುವಂಥ ಸಿನಿಮಾಗಳು, ಪ್ರಭಾಕರ್, ವಿಷ್ಣುವರ್ಧನ್, ಹೀಗೆ ಈಗಾಗಲೇ ಹೇಳಿದಂತೆ ವಿಷ್ಣುವರ್ಧನ್ ಅವರಿಗೆ ತುಂಬ ಆಪ್ತರಾಗಿರುವಂಥ ಜೋ ಸೈಮನ್ ಅವರು ತುಂಬ ಫೇವ್ರೆಟ್ ಅವರಿಗೆ. ಜೋ ಸೈಮನ್ ಅವರ ತಾಯಿ ತೀರಿ ಹೋದಾಗ ವಿಷ್ಣುವರ್ಧನ್ ಬಂದು ಅವ್ರಿಗೆ ಹೇಳ್ತಾರೆ, ಅದು ಸಿನಿಮಾದ ಶೂಟಿಂಗ್ ಟೈಮ್ ಅನ್ಸುತ್ತೆ. ಸೊ ಆ ಸಮಯದಲ್ಲಿ ಬಂದು ಹೇಳ್ತಾರೆ, ನಿಮ್ಮ ತಾಯಿ ಹೋದರು ಅಂತೇಳಿ. ಆ ಒಂದು ಕ್ಷಣ ಏನಿದೆಯಲ್ಲ, ಅದು ತುಂಬ ಎಮೋಷ್ನಲ್ ಕ್ಷಣ. ಆಗ ವಿಷ್ಣುವರ್ಧನ್ ಅವರು ಕಣ್ಣೀರು ಹಾಕಿದ್ದೂ ಇದೆ. ಸೊ ಜೋ ಸೈಮನ್ ಅವರು ಒಂದು ಸಂದರ್ಶನದಲ್ಲಿ ಈ ವಿಚಾರವನ್ನು ಹೇಳ್ಕೊಂಡಿರುವಂಥದ್ದು ಇದೆ. ಸೊ ಈ ಥರದ ಒಂದು ಆತ್ಮೀಯತೆ ಇವರಿಗೆ ಮಗ ಮತ್ತು ಹೆಂಡತಿ ಇರುವಂಥದ್ದು. ವಿಶೇಷವಾಗಿ ಹೇಳುವಂಥದ್ದಂದರೆ, ಇವರು ಸಾಹಸ ಪ್ರಧಾನ ಚಿತ್ರಗಳು ಅಂದರೆ ಆ್ಯಕ್ಷನ್ ಸಿನಿಮಾಗಳನ್ನು ಹೆಚ್ಚು ಡೈರೆಕ್ಷನ್ ಮಾಡಿರುವಂಥದ್ದು ಕನ್ನಡದಲ್ಲಿ. ಒಬ್ಬ ಪೋಷಕ ನಟರಾಗಿ, ಹಾಗೆಯೇ ಒಬ್ಬ ನಟರಾಗಿ, ಅದು ಹಾಸ್ಯ ನಟರಾಗಿ ಕೆಲಸ ಮಾಡಿದಂಥವರು. ಇವ್ರಿಗೆ 80 ವರ್ಷದಿಂದ ಏನೂ ಆಗಿರಲಿಲ್ಲ. ಆದರೆ ಹೃದಯಾಘಾತ ಆಯಿತು ಅನ್ನೋದೇ ಒಂದತ್ತ ಬೇಜಾರಾಗುವಂಥ ವಿಚಾರ. ಹಾಗೆಯೇ ಜೋ ಸೈಮನ್ ಅವರು ಸಾಕಷ್ಟು ಒಳ್ಳೆಯ ಸಿನಿಮಾಗಳನ್ನು ಕೊಟ್ಟಿರುವಂಥದ್ದು. ದರ್ಶನ್ ಅವ್ರ ಜೊತೆಗೂ ಕೂಡ ಒಂದು ಸಿನಿಮಾ ಮಾಡಬೇಕು ಅಂಥೇಳಿ ಆಸೆ ಇತ್ತು ಅವ್ರಿಗೆ. ಅವರ ವೈಫ್ ಏನಿದ್ದಾರೆ ಅವರು ಹೇಳ್ತಿದ್ರು, ದರ್ಶನ್ ಅವರು ಸಿನಿಮಾ ಡೈರೆಕ್ಷನ್ ಮಾಡಿ ಅಂಥೇಳಿ. ಆದರೆ ಅದು ಆಗಿರಲಿಲ್ಲ, ಅದು ಆಗಲೇ ಇಲ್ಲ ಅಂಥೇಳಿ ಆ ಒಂದು ಸಂದರ್ಶನದಲ್ಲಿ ಸ್ವತಃ ಜೋ ಸೈಮನ್ ಹೇಳ್ಕೊಂಡಿರುವಂಥದ್ದು. ಸೊ ಈ ಥರದ ಒಬ್ಬ ನಿರ್ದೇಶಕರು ಹೊರಟೋದು. ಸೊ ಬೇಜಾರಾಗುತ್ತೆ. ಹಾಗೆಯೇ ಅವರ ಸಿನಿಮಾಗಳು ಹಾಗೆ ಉಳಿಯುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.